السلام عليكم بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد ಗೌರವಾನ್ವಿತರೆ ಈ ಸತ್ಕಾರ್ಯಕ್ರಮದಲ್ಲಿ ಚರ್ಚಿಸಲ್ಪಡುವ ವಿಷಯವೇನೆಂದರೆ ಸರಿಸಾಟಿ ಇಲ್ಲದ ಕುರ್ಆನ್ ಎಂದಾಗಿದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅದ್ಭುತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅದ್ಭುತವಾಗಿದೆ ಪವಿತ್ರವಾದ ಕುರ್ಆನ್. ಜಗತ್ತಿನ ಉಗಮದಿಂದ ಹಿಡಿದು ಅಂತ್ಯದವರೆಗಿನ ಸರ್ವ ಕಾರ್ಯಗಳನ್ನು ಪ್ರತಿಪಾದಿಸುವ ಒಂದು ವಿಸ್ಮಯ ಲೋಕವಾಗಿದೆ ಪವಿತ್ರವಾದ ಕುರ್ಆನ್. ಕುರ್ಆನಿನೊಂದಕ್ಷರಕ್ಕೆ 70 ಗಂಟೆಗಳು ಹೊರೆಯುವಷ್ಟು ವ್ಯಾಖ್ಯಾನ ಬರೆಯಬಲ್ಲ ಸಮರ್ಥ ಅದ್ಭುತ ಕಂಪ್ಯೂಟರ್ ಮೈಂಡ್ ಅಲಿ ರಲಿಯಲ್ಲಾಹು ಅನ್ಹು ರವರಿಂದ ಹಿಡಿದು ಇಬ್ನ್ ಸೀನಾ, ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ರವರಂತಹ ಮಹನೀಯ ವ್ಯಕ್ತಿಗಳು ಪವಿತ್ರವಾದ ಅಸ್ತ್ರದಿಂದ ಸಾವಿರಾರು ಪುಟಗಳಿರುವ 106 ವ್ಯಾಖ್ಯಾನ ಗ್ರಂಥಗಳು ಹೊರಬಂದಿದ್ದು ಪವಿತ್ರವಾದಂತಹ ಕುರ್ಆನಿನ ಸಾಹಿತ್ಯವು ಜಗತ್ತಿನ ಮುಂದೆ ಕೈ ಎತ್ತಿ ಹಿಡಿಯುತ್ತಿದೆ. ಅರಬಿ ಸಾಹಿತ್ಯವೇ ಜೀವ ಎನ್ನುತ್ತಿದ್ದಂತಹ ಅರಬಿಗಳಡಿಯಲ್ಲಿ ಫಅತು ಬಿಸೂರತಿನ್ ಮಿನ್ ಮಿಸ್ಲಿಹಿ, ನಿಮಗೆ ಸಾಧ್ಯವಿದ್ದರೆ ಇಂತಹ ಒಂದು ಸೂಕ್ತವನ್ನು ನೀವು ರೂಪಿಸಿ ತೋರಿಸಿ ಎಂದು ಸವಾಲೊಡ್ಡಿದ ಪರಿಶುದ್ಧವಾದ ಕುರ್ಆನ್ ಇಂದಿಗೂ ಮೈ ಸೆಳೆದು ನಿಂತಿದೆ ಪ್ರೀತಿಯ ಸಹೋದರರೇ. ಮಾತ್ರವಲ್ಲ, ಕುರ್ಆನ್ ಅಧ್ಯಯನ ಮಾಡುವ ಮೂಲಕ ಅಮೆರಿಕಾದಂತಹ ಹಲವಾರು ದೇಶಗಳಿಂದ ಜನರು ಇಸ್ಲಾಮಿಗೆ ಹಾದು ಬರುತ್ತಿದ್ದಾರೆ. ಹರಿತವಾದ ಖಡ್ಗವೊಂದನ್ನು ಹಿಡಿದುಕೊಂಡು ತನ್ನ ಅಜಾತ ಶತ್ರುವಾಗಿರುವ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲಲು ಬಂದಂತಹ ಉಮರ್ ರಲಿಯಲ್ಲಾಹು ಅನ್ಹು ರವರು ಇಸ್ಲಾಂ ಸ್ವೀಕರಿಸಿದ್ದು ಕೇವಲ ಕುರ್ಆನಿನ ಮಾಧುರ್ಯವನ್ನು ಅನುಸರಿಸಿ ಆಗಿತ್ತು. ಪ್ರೀತಿಯ ಸಹೋದರರೇ, ಕುರ್ಆನ್ ವೈಜ್ಞಾನಿಕ ಶಾಸ್ತ್ರವಾಗಿದೆ. ಸಾವಿರಾರು ಉದಾಹರಣೆಗಳ ಮೂಲಕ ಬಾಹ್ಯಾಕಾಶ ತುಂಬಿದೆ. ಆಧುನಿಕ ಮಾನವನು ತನ್ನ ಕೈ ಚಮತ್ಕಾರಗಳ ಮೂಲಕ ಸಮುದ್ರದ ಪಾತಾಳದಿಂದ ಹಿಡಿದು ಮಂಗಲದ ಅಂಗಳವರೆಗೂ ತನ್ನ ಆಧಿಪತ್ಯವನ್ನು ಸೃಷ್ಟಿಸಿ ಹೆಬ್ಬೆರಳಿನ ಮೂಲಕ ಬೃಂದವನ್ನು ಏರ್ಪಡಿಸುವಾಗ ಸಾವಿರಾರು ವರ್ಷಗಳ ಮುಂಚೆ ಪವಿತ್ರವಾದ ಕುರ್ಆನ್ ಅದ್ಭುತ ರೀತಿಯಲ್ಲಿ ವಿವರಿಸಿದೆ. ಇಂತಹ ಹಲವು ಅದ್ಭುತಗಳು ತುಂಬಿರುವ ಈ ಕುರ್ಆನ್ ಅನ್ನು ಕೆಲವು ವ್ಯಕ್ತಿಗಳು ಭಯೋತ್ಪಾದನೆಯನ್ನು ತರಿಸುತ್ತಂತಹ ಗ್ರಂಥವೆಂದು ಹೇಳುತ್ತಾ ಇದ್ದಾರೆ. ಅಂತವರಲ್ಲಿ ನಮಗೆ ಹೇಳಲಿಕ್ಕಿರುವುದು ಜ್ಞಾನ ಮತ್ತು ಸಾಹಿತ್ಯ ಭಂಡಾರವಾಗಿರುವ ಈ ಕುರ್ಆನ್ ಭಯೋತ್ಪಾದನೆ ಇಷ್ಟು ಹೇಳಿ ನನ್ನ ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.